hearts beat to the city streets. We began to feel the fire. ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಲಿಪ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಕೆಲವರಿಗೆ ಡಾರ್ಕ್ ಲಿಪ್ಸ್ ಇರುತ್ತೆ, ಕೆಲವರಿಗೆ ಸ್ಮೋಕ್ ಮಾಡೋದ್ರಿಂದ ಆಗಿರ್ಬಹುದು, ಒಂದಷ್ಟು ಗುಟ್ಕಗಳನ್ನ ಹಾಕೋದ್ರಿಂದ ಆಗಿರ್ಬಹುದು, ಇನ್ನ ಕೆಲವರಿಗೆ ತುಂಬಾ ಟೈಮ್ಗಳಿಂದ ಕೆಲವರಿಗೆ ಬೈ ಬರ್ತಿಂದನೇ ಬ್ಲ್ಯಾಕ್ ಲಿಪ್ಸ್ ಆಗತ್ತೆ. ಬರೀ 4 ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು, ಅದು ಮನೇಲಿ ಸಿಗುವಂಥದ್ದನ್ನ ಇಟ್ಕೊಂಡು ನೀವು ಯಾವ ರೀತಿಯಾಗಿ ಪಿಂಕ್ ಲಿಪ್ಸ್ನ ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೀವು ಬಾಯ್ಸ್ ಆದರೂ ಯೂಸ್ ಮಾಡಬಹುದು, ಗರ್ಲ್ಸ್ ಆದರೂ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಯಾರು ನಾನು ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ಕೇ ಹಾಕಲ್ಲಪ್ಪ, ಆದರೆ ನನ್ನ ಪಿಂಕಿಗೆ ಒಂದು ಒಳ್ಳೆ ಲಿಪ್ ಬಾಮ್ ಬೇಕು ಅಂತನ್ನೋರು ಮನೇಲೆ ಈ ಸೂಪರ್ ಆಗಿರುವಂತಹ ಲಿಪ್ ಬಾಮ್ನ ಇವತ್ತೇ ನೀವು ರೆಡಿ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿರೋದು ಬರೀ 4 ಪದಾರ್ಥಗಳು. ಮೊದಲನೇದಾಗಿ ಬಂದು ಬೀಟ್ರೋಟ್, ಕೊಕೊನಟ್ ಆಯಿಲ್, ಅದು ಪ್ಯಾರಾಚೂಟ್ ಗುಡ್ ಅಥವಾ ನ್ಯಾಚುರಲ್. ನೀವು ಈ ತೆಂಗಿನಕಾಯಿನೆಲ್ಲ ಕೊಟ್ಟು ಕೊಬ್ಬರಿ ಕೊಟ್ಬಿಟ್ಟು ಎಣ್ಣೆನ ತಗೊಳ್ತೀರಲ್ಲ, ಅದಿನ್ನೂ ಗುಡ್ಡು. ಬೀಟ್ರೋಟು, ಎಣ್ಣೆ, ಅದ್ರ ಜೊತೆಗೆ ವ್ಯಾಸ್ಲೀನು, ಅದ್ರ ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲ್. ನಿಮಗೆಲ್ಲ ಮೆಡಿಕಲ್ ಸ್ಟೋರಲ್ಲೂ ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ. ಈ 4 ಪದಾರ್ಥಗಳನ್ನ ಇಟ್ಕೊಂಡು ಹೆಂಗೆ ಮನೆಯಲ್ಲಿ ನೀವು ಲಿಪ್ ಬಾಮ್ನ ಅಥವಾ ಲಿಪ್ಸ್ಟಿಕ್ ಅಥವಾ ನಿಮಗೆ ಲಿಪ್ ಕೇರ್ ಮಾಡೋದಕ್ಕೆ ಏನು ಒಂದು ಬೇಕು, ಆ ಒಂದು ಲಿಪ್ ಬಾಮ್ ಅಂತ ಏನು ಹೇಳ್ತೀವಿ, ಅದನ್ನ ಮನೇಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೀಟ್ರೋಟ್ನ ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡಾದ್ಮೇಲೆ ಕಂಪ್ಲೀಟ್ ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಅಥವಾ ನಿಮ್ಮ ಕೈಗಳಿಂದ ಚೆನ್ನಾಗಿ ಹಿಂಡ್ಕೊಳ್ಳಿ. ಒಂದಷ್ಟು ರಸ ಬರುತ್ತೆ. ನೀರನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಚೆನ್ನಾಗಿ ತುರ್ಕೊಳ್ಳಿ. ಬೀಟ್ರೋಟ್ನ ತುರ್ಕೊಂಡಾದ್ಮೇಲೆ ಹಿಂಡ್ಕೊಳ್ಳಿ ಚೆನ್ನಾಗಿ. ಆ ಒಂದು ರಸ ಏನು ಬರುತ್ತೆ, ಬೀಟ್ರೋಟ್ ರಸ, ಅದನ್ನ ತೆಗೆದಿಟ್ಕೊಳ್ಳಿ. ಅದಕ್ಕೆ ನೀವು 1 ಚಮಚದಷ್ಟು ವ್ಯಾಸ್ಲಿನ್ ತಗೊಳ್ಳಿ, 1 ಚಮಚದಷ್ಟು ಕೊಕೊನಟ್ ಆಯಿಲ್, ನೀವು ಯಾವುದಾದ್ರೂ ತಗೋಬಹುದು. ಕೊಕೊನಟ್ ಆಯಿಲ್ ತಗೊಳ್ಳಿ. ನೀವು ಫಸ್ಟ್ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಕಾಯಕ್ಕಿಡಿ. ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಂತ ಹೇಳ್ತಾರಲ್ವಾ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಬಿಡಿ. ಅದ್ರೊಳಗಡೆ ಒಂದು ಪುಟ್ಟ ಬೌಲನ್ನ ಇಡಿ. ಆ ನೀರು ಕಾಯೋದ್ರಿಂದ ಒಳಗಡೆ ಇರುವಂತಹ ಬೌಲ್ ಒಳಗಡೆ ನಾವೇನೇ ಹಾಕಿದ್ರು ಅದು ಕೂಡ ಕಾಯಬೇಕು. ಡಬಲ್ ಬಾಯ್ಲಿಂಗ್ ಸಿಸ್ಟಮ್. ಓಕೆ, ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಅದರೊಳಗಡೆ ಇನ್ನೊಂದು ಚಿಕ್ಕ ಬೌಲ್ ಇಡಿ. ಅದರಲ್ಲಿ 1 ಚಮಚದಷ್ಟು ವ್ಯಾಸ್ಲಿನ್ ಸಿಗುತ್ತೆ ವೈಟ್ ಕಲರ್ ಡಬ್ಬಿಯಲ್ಲಿ. ಆ ವ್ಯಾಸ್ಲಿನ್ನ 1 ಚಮಚದಷ್ಟು ಹಾಕಿ, ಅದ್ರ ಜೊತೆಗೆ ಬೀಟ್ರೋಟ್ ರಸ 2 ಚಮಚದಷ್ಟು, 2 ರಿಂದ 3 ಚಮಚದಷ್ಟು ನೀವು ಬೀಟ್ರೋಟ್ ರಸನ ಹಾಕೋಬಹುದು. 1 ಚಮಚದಷ್ಟು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಅಥವಾ ನೀವು ಕೊಬ್ಬರಿ ಎಣ್ಣೆ, ನೀವು ಯಾವ್ದು ತಗೊಳ್ತೀರೋ ಅದು, 1 ಚಮಚದಷ್ಟು ಕೊಬ್ಬರಿ ಎಣ್ಣೆ. ಅದ್ರ ಜೊತೆಗೆ ನೀವು 1 ಅಥವಾ 2 ವಿಟಮಿನ್ ಇ ಕ್ಯಾಪ್ಸೂಲ್, ಗ್ರೀನ್ ಕಲರ್ ಇರುತ್ತೆ, ನಿಮಗೆ ಅದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಆ 1 ಅಥವಾ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಒಳಗಡೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಆ ವ್ಯಾಸ್ಲಿನು ಕೂಡ ಆ ಬಿಸಿಗೆ ಕ್ಲೀನಾಗಿ ಕರ್ಗಿ ಆದ ನಂತರ ಅದನ್ನ ಕಂಪ್ಲೀಟ್ ಆಗಿ ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಗಾಜಿನ ಡಬ್ಬ ಗುಡ್, ಪ್ಲಾಸ್ಟಿಕ್ಗಿಂತ ಒಂದು ಒಳ್ಳೆ ಗಾಜಿನ ಡಬ್ಬಕ್ಕೆ ಅದನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು 10 to 15 ಅಥವಾ ಒಂದು 2 to 3 hours ಬಿಟ್ಬಿಟ್ರೆ ನೀವು ಫ್ರಿಜ್ಜಲ್ಲಿ, ಅದು ನಿಮಗೆ ಕರೆಕ್ಟಾಗಿ ಒಂದು ಈ ಲಿಪ್ ಬಾಮ್ ಎಲ್ಲ ಥಿಕ್ನೆಸ್ ಬರುತ್ತಲ್ವ, ಆ ರೀತಿಯಾಗಿ ರೆಡಿ ಆಗಿಬಿಟ್ಟಿರುತ್ತೆ. ನೀವು ಅದನ್ನ ಬೆಳಗ್ಗೆ ಹಾಗೆ ರಾತ್ರಿ 2 ಟೈಮ್ ಕೂಡ ನೀವು ಯೂಸ್ ಮಾಡಬಹುದು, ಯೂಸ್ ಮಾಡಬೇಕು. ನಿಮ್ಮ ಲಿಪ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಹೈಡ್ರೇಟ್ ಸಿಗುತ್ತೆ. ಕೆಲವರಿಗೆ ಲಿಪ್ಸು ಕಂಪ್ಲೀಟ್ ಡ್ರೈ, ಈ ವೈಟ್ ಲೈನ್ ಬಿಟ್ಕೊಂಡಿರುತ್ತೆ. ಇನ್ನು ಕೆಲವರಿಗೆ ಪೀಲ್ ಆಗ್ತಾ ಇರುತ್ತೆ ಆ ಲಿಪ್ಸ್ ಮೇಲೆ, ಒಂಥರ ಸ್ಕಿನ್, ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ, ಅದು ಸತ್ತೋಗಿರುವಂತಹ ಸ್ಕಿನ್, ಅದು ನಿಮಗೆ ಪೀಲ್ ಆಗ್ತಿರೋ ಥರ ಫೀಲ್ ಆಗ್ತಿರುತ್ತೆ. ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಿಗೆ ಕೂಡ ನಿಮಗೆ ಆ ಒಂಥರ ಡ್ರೈನೆಸ್ ಗೊತ್ತಾಗ್ತಿರುತ್ತೆ. ವೈಟ್ ಲೈನ್ ಬಿಡೋದಾಗಿರಬಹುದು, ಡ್ರೈ ಆಗೋದಾಗಿರಬಹುದು, ಲಿಪ್ಸ್ನ ಹಿಂಗೆ ಮಾಡಿದ್ರೆ ನೋವು ಆಗುವಂಥದ್ದಾಗಿರಬಹುದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಇದು ನಿಮಗೆ ಒನ್ ಆಫ್ ದ ಬೆಸ್ಟ್. ಲಿಪ್ಸಿಗೆ ನಿಮಗೆ ಏನು ಬೇಕೋ ಅದೆಲ್ಲ ಇದರಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಪ್ರತಿದಿನ, ನಾವು ಕ್ಲೀನಾಗಿ ಮುಖನ ತೊಳಿತೀವಿ, ಬಟ್ ಲಿಪ್ಸಿಗೆ ಅಷ್ಟೊಂದು ನಾವು ಟೈಮೇ ಕೊಡಲ್ಲ. ಲಿಪ್ಸಿಗೆ ಬೆಳಗ್ಗೆ ಆಗಿರಬಹುದು, ರಾತ್ರಿ ಆಗಿರಬಹುದು, ಬಟ್ ನೀವು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಲಿಪ್ಸ್ನ ಕ್ಲೀನಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೂ ಕೂಡ ಸ್ಕ್ರಬ್ ಮಾಡಿ, ಲಿಪ್ಸ್ ಮೇಲೂ ಕೂಡ ಸ್ಕ್ರಬ್ ಮಾಡಿ, ಆ ನಂತರ ನೀವು ಆ ಲಿಪ್ ಬಾಮ್ ಏನಿದೆ ಬೆಳಗ್ಗೆ ನೀವು ಆಫೀಸ್, ಕಾಲೇಜ್, ಸ್ಕೂಲ್ ಎಲ್ಲಿಗೆ ಬೇಕಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನು ಮಕ್ಕಳಿಗೂ ಕೂಡ, ಸಣ್ಣವರಿಗೂ ಕೂಡ, ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ ಇರಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನೀವು ಇದನ್ನು ಮಕ್ಕಳಿಗೆ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಇದನ್ನು ನೀವು ರಾತ್ರಿ ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ತುಟಿ ಮೇಲಿರುವಂತಹ ಲಿಪ್ಸ್ಟಿಕ್ನ ತೆಗೀರಿ, ಲಿಪ್ಸ್ನ ಸ್ವಲ್ಪ ಸ್ಕ್ರಬ್ ಮಾಡಿ. ನೀವು ಯಾವುದು ಸ್ಕ್ರಬ್ಬರ್ನ ಯೂಸ್ ಮಾಡ್ತಿಲ್ಲ ಅಂದರೆ ನೀವು ಜಸ್ಟ್ ಏನಿಲ್ಲ, ಅಕ್ಕಿ
ಅಕ್ಕಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಫಸ್ಟ್ ನೀವು ಸ್ವಲ್ಪ ಸೋಪ್ ಅಥವಾ ಫೇಸ್ ವಾಶ್ನ ಲಿಪ್ಸ್ ಮೇಲಿಗೆ ಹಾಕಿ ಅಕ್ಕಿ ಹಿಟ್ಟನ್ನ ತೆಗೆದ್ಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಟ್ರೆ ಸಾಕು. ಒಳ್ಳೆ ಸ್ಕ್ರಬ್ಬರ್ ಆಗಿ ವರ್ಕ್ ಮಾಡುತ್ತೆ ನಿಮಗೆ. ಆ ತುಟಿ ಸೈಡೆಲ್ಲ ಕಪ್ಪಾಗಿರುತ್ತೆ ಕೆಲವರಿಗೆ, ಅದೆಲ್ಲನೂ ಕೂಡ ಹೋಗುತ್ತೆ. ಡೆಡ್ ಸ್ಕಿನ್ ಕ್ಲಿಯರ್ ಆಗುತ್ತೆ. ಆ ಲಿಪ್ಸ್ ಏನು ಬ್ಲ್ಯಾಕ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮದು ಪಿಂಕ್ ಲಿಪ್ಸ್ ಆಗುತ್ತೆ. ಒಂದು 2 to 3 months ಇದನ್ನು ರೆಗ್ಯುಲರಾಗಿ ಒಂದಿನ ಬಿಡದಂಗೆ ಯೂಸ್ ಮಾಡಿದ್ರೆ ಸಾಕು, ಲಿಪ್ಸ್ ನಿಮ್ಮದು ಪಿಂಕ್ ಆಗುತ್ತೆ. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಲಿಪ್ಸಿಗೆ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು. ಬೆಳಗ್ಗೆ ಎದ್ದು ನಾರ್ಮಲಿ ಫೇಸ್ ವಾಶ್ ಯಾವ ರೀತಿಯಾಗಿ ಮಾಡ್ತೀರೋ ಆ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕು. ಬೆಸ್ಟ್ 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 ರಿಸಲ್ಟ್ ಸಿಗುತ್ತೆ. ನೀವು ಹೊರಗಡೆ ಹೋಗಿ ಬೈ ಮಾಡಬೇಕು ಒಳ್ಳೆ ಲಿಪ್ ಬಾಮು, ಒಳ್ಳೆ ಲಿಪ್ ಜೆಲ್, ಆ ಥರ ಅವಶ್ಯಕತೆನೇ ಇರಲ್ಲ. ಇದನ್ನು ಯೂಸ್ ಮಾಡಿ. ಸೆಕೆಂಡ್ ಒನ್ ಬಂದು ಬೆಣ್ಣೆ. ಮನೆಯಲ್ಲಿರೋ ಬೆಣ್ಣೆ ಆದರೆ ಗುಡ್ಡು, ಹೊರಗಡೆ ತೊಗೊಳೋದ್ಕಿಂತ ಮನೆ ಬೆಣ್ಣೆ ತುಂಬ ಚೆನ್ನಾಗಿ ಸಿಕ್ಕಲ್ಲ. ಓಕೆ, ನಿಮಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಬೆಣ್ಣೆನ ತೊಗೊಳ್ಳಿ. ಒಂದು ಇಷ್ಟು ಬೆಣ್ಣೆನ ನೀವು ಗೋಡೆ ಮೇಲೆ ಅಪ್ಲೈ ಮಾಡಬೇಡಿ. ನಿಮ್ಮ ಮನೆ ವಾಲ್ ಏನು ಹೇಳ್ತೀವಿ, ಸುಣ್ಣದ ಗೋಡೆ ಆದರೆ ತುಂಬ ಒಳ್ಳೆಯದು. ಈಗೆಲ್ಲ ಸುಣ್ಣದ ಗೋಡೆಗಳು ಕಾಣೋದೇ ಇಲ್ಲ, ಎಲ್ಲ ಕಡೆ ಏಷ್ಯನ್ ಪೇಂಟ್ಸ್ ಇದೆ. ಸೊ ಯಾವುದೋ ಒಂದು ಗೋಡೆ ವಾಲ್ಗೆ ಒಂದಿಷ್ಟು ಬೆಣ್ಣೆನ ಅಪ್ಲೈ ಮಾಡಬೇಡಿ. ಒನ್ ಡೇ ಫುಲ್ ಓವರ್ ನೈಟ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬೆಣ್ಣೆನ ಗೋಡೆ ಮೇಲೆ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಒಂದಿನ ಫುಲ್ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇಯಿಂದ ಆ ಬೆಣ್ಣೆನ ನಿಮ್ಮ ತುಟಿಗೆ ರಾತ್ರಿ ಮಲಗುವಾಗ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಲಿಪ್ಸು ತುಂಬ ಸಾಫ್ಟ್, ಸ್ಮೂತ್ ಅಥವಾ ಹೆಲ್ದಿ ಆಗುತ್ತೆ. ನಿಮಗೆ ಆ ಲಿಪ್ ಬಾಮ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಇದನ್ನು ಯೂಸ್ ಮಾಡಬಹುದು. ಇದನ್ನೇ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ಬರೀ ಆ ಬೆಣ್ಣೆ ಬರೀ ತುಟಿಗಳಿಗೆ ಮಾತ್ರ ಅಲ್ಲ, ನೀವು ಕೈ ಕಾಲಿಗೆ ಅಪ್ಲೈ ಮಾಡ್ಕೋಬಹುದು. ಕೈ ಕಾಲೆಲ್ಲ ಒಡೆದು ಚೂರಾಗಿದೆ, ಈ ಚಳಿಗಾಲದಲ್ಲಿ ಬಿರುಕು ಬಿಡುತ್ತೆ ಅಂತ ಯಾರೆಲ್ಲ ಹೇಳ್ತೀರೋ ಆ ಬೆಣ್ಣೆ ಒನ್ ಡೇ ಫುಲ್ ಯೂಸ್ ಮಾಡಬಾರ್ದು ಗೋಡೆ ಮೇಲೆ ಹಾಕಿರೋದು. ಅದಾದಮೇಲೆ ಅದರ ನೆಕ್ಸ್ಟ್ ಡೇಯಿಂದ ಆ ಬೆಣ್ಣೆನ ಸ್ವಲ್ಪ ತೊಗೊಬಿಟ್ಟು ಕೈಗೆ ಈ ಥರ ಅಪ್ಲೈ ಮಾಡಿಬಿಟ್ಟು ಕೈಗಾಗಿರಬಹುದು, ಕಾಲಿಗಾಗಿರಬಹುದು, ಒಡೆದಿರೋ ಜಾಗಗಳಿಗಾಗಿರಬಹುದು, ಲಿಪ್ಸಿಗಾಗಿರ್ಬೋದು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಲಿಪ್ಸ್, ಕೈ, ಕಾಲು ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಟಿಪ್ಪು, ಜೇನುತುಪ್ಪ. ಜೇನುತುಪ್ಪ ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಗೊತ್ತಿರುತ್ತೆ ತಗೊಳ್ಳಿ. ನಾನು ಜೇನುತುಪ್ಪ ಬ್ರ್ಯಾಂಡ್ ಎಲ್ಲ ತೊಗೊಳ್ಳೋದು, ನನ್ನ ನಮ್ಮನೇಲೇ ಜೇನಿದೆ. ಸೊ ಅದೇ ಜೇನುತುಪ್ಪನ ನಾನು ಯೂಸ್ ಮಾಡ್ತೀನಿ. ಸೊ ನಿಮಗೆ ಆ ಥರ ನ್ಯಾಚುರಲ್ ನಿಮಗೆ ಡೈರೆಕ್ಟಾಗಿ ನೋಡಿ ತೊಗೊಳ್ಳೋಕ್ಕೆ ಸಿಗ್ದಲೇ ಇದ್ರೂ ಪರವಾಗಿಲ್ಲ. ನಿಮಗೆಲ್ಲಾದರೂ ಜೇನುತುಪ್ಪ ಒಳ್ಳೆ ಬ್ರ್ಯಾಂಡ್ ಅಂತ ನಿಮಗೆ ಯಾವುದಾದ್ರೂ ಅನಿಸಿದ್ರೆ ಆ ಜೇನುತುಪ್ಪನ ನೀವು ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಡ್ರಾಪ್ ಅಷ್ಟೇ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಬಿಟ್ಟು ಮಲಗಿಬಿಟ್ರೆ ಸಾಕು. ನೆಕ್ಸ್ಟ್ ಡೇ ನಿಮಗೆ ಸಾಫ್ಟ್ ಸ್ಮೂತ್ ಲಿಪ್ಸ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಡಾರ್ಕ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಗೊತ್ತಾ, ಅದನ್ನು ಹೇರ್ ಮೇಲೆ ಅಪ್ಲೈ ಮಾಡಿದ್ರೆ ವೈಟ್ ಆಗುತ್ತೆ, ಬ್ಲೀಚ್ ಥರ ಹೊಡೆಯುತ್ತೆ ಜೇನುತುಪ್ಪ ಅಂತ ಹೇಳ್ತಾರೆ. ಸೊ ನಿಮ್ಮ ತುಟಿ ಮೇಲೆ ಅಪ್ಲೈ ಮಾಡ್ತಾ ಬಂದರೆ ಕಾಲಕ್ರಮೇಣವಾಗಿ ನಿಮ್ಮ ಲಿಪ್ಸು ಪಿಂಕ್ ಆಗೋದ್ರ ಜೊತೆಗೆ ನಿಮ್ಮ ಲಿಪ್ಸು ಸಾಫ್ಟ್ ಸ್ಮೂತ್ ಆಗುತ್ತೆ. ನಿಮ್ಮ ಲಿಪ್ಸು ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ನೀವು ಚೆನ್ನಾಗಿ ನೀರು ಕುಡಿಬೇಕು. ಜೊತೆಗೆ ಕೆಲವೊಂದು ಲೋಕಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ, ಅದರಲ್ಲಿ ಬಹಳಷ್ಟು ಅದನ್ನು ಯೂಸೇ ಮಾಡಬಾರ್ದು ಅಂತಿರುತ್ತೆ. ಅಂಥ ಒಂದಷ್ಟು ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಎಲ್ಲದರಲ್ಲೂ ಇರುತ್ತೆ. ಲಿಪ್ಸ್ಟಿಕ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಲಿಪ್ಸ್ಟಿಕ್ಗಳಲ್ಲೂ ಕೆಮಿಕಲ್ಸ್ ಇರುತ್ತೆ. ಕೆಮಿಕಲ್ಸ್ ಇಲ್ದಲೇ ಮಾಡೋಕ್ಕಾಗಲ್ಲ. ಬಟ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್, ಒಂದಷ್ಟು ಬೆಸ್ಟ್ ಬ್ರ್ಯಾಂಡ್ಗಳಿದೆ. ನಾನು ಒಂದಷ್ಟು ಮುಂಚೆ ಲೋಕಲ್ ಪ್ರಾಡಕ್ಟ್ಸ್ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ತುಂಬ ಚೆನ್ನಾಗಿದೆಯಲ್ಲ ಅಂತ ಯೂಸ್ ಮಾಡ್ತಿದ್ದೆ. ಕಂಪ್ಲೀಟ್ ಲಿಪ್ಸು ಡಾರ್ಕ್ ಆಗೋಕ್ಕೆ ಶುರುವಾಯಿತು, ಡ್ರೈ ಆಗೋದಕ್ಕೆ ಶುರುವಾಯಿತು. ಈಗ ಒಂದಷ್ಟು ಒಳ್ಳೆ ಬ್ರ್ಯಾಂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಗೆ ಇರುತ್ತೆ. ಅದ್ರ ಜೊತೆಗೆ ಲಿಪ್ಸ್ ಡ್ರೈ ಅನ್ಸಲ್ಲ, ಒಂಥರ ಹೈಡ್ರೇಟ್ ಆಗಿರುತ್ತೆ. ಈ ನೀರು ಅಪ್ಲೈ ಮಾಡ್ತಿದ್ದಾಗ ಯಾವಾಗಲೂ ಹೈಡ್ರೇಟ್ ಆಗಿರುತ್ತಲ್ಲ, ಈ ಹೂಗಳ ಮೇಲೆ ನೀರು ಚುಮುಕಿಸ್ತಾರಲ್ಲ ಆ ರೀತಿಯಾಗಿರುತ್ತೆ. ಸೊ ನೀವೊಂದು ಒಳ್ಳೆ ಬ್ರ್ಯಾಂಡ್ ಲಿಪ್ಸ್ಟಿಕ್ನ ತಗೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆ ಡಾಕ್ಟರ್ನ ಅವ್ರು ಕೇಳಿ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಲಿಪ್ಸಿಗೆ ಯಾವ ಥರ ಲಿಪ್ಸ್ಟಿಕ್ ಸೆಟ್ ಆಗುತ್ತೆ, ಅಂದರೆ ಯಾವ ಲಿಪ್ಸ್ಟಿಕ್ ಬೆಸ್ಟ್ ಅಂತ ಹೇಳ್ತಾರೆ. ಈ ಥರ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ ಅಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಓಕೆ, ಈ 3 ಟಿಪ್ಸಲ್ಲಿ ನೀವು ಪ್ರತಿದಿನ ರಾತ್ರಿ ಹಾಗೆ ಬೆಳಗ್ಗೆ ನೀವು ಈ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದೆಲ್ಲದನ್ನು ಕೂಡ ನಾನು ಮನೇಲಿ ಯೂಸ್ ಮಾಡ್ತೀನಿ. ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.